ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರತನ್ ಮಾತಾಡ್ತಿದ್ದೀನಿ. ಬನ್ನಿ, ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ದುಬೈಗೆ ರಾಜ್ ಕಪ್ ಬಂದಿದ್ದೀನಿ. ನನ್ನ ಜೊತೆ ವಿಶ್ವಣ ಕ್ಯಾಮ್ರಾ ಮಾಡ್ತಾಯಿದ್ದಾರೆ, ಮತ್ತು ಫಿಸಿಯೋಥೆರಪಿ ಸುರೇಶ್ ಬೇರೆ ಇದ್ದಾರೆ. ನಾವೇನು ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಇಲ್ಲಿವರೆಗೂ ಬಂದಿದ್ದೀವಿ, ಎಲ್ಲಾದರೂ ಒಂದು ಕಡೆ ಚೆನ್ನಾಗಿ ಹೋಗೋಣ ಅಂತ. ಸೊ ಇದೇ ನಮ್ಮ ಹೋಟ್ಲು ಫರ್ಚಿನೋ ಅಂತ, ತುಂಬ ಬ್ಯೂಟಿಫುಲ್. ಪ್ರವೀಣ್ ಶೆಟ್ರದು, ನಮ್ಮ ಮಂಗಳೂರು ಅವ್ರದ್ದೇ. ತುಂಬ ಚೆನ್ನಾಗಿದೆ, ಭಾಳ ಅದ್ಭುತವಾದಂಥ ಲೊಕೇಶನ್. ಆ್ಯಕ್ಚುಲಿ ಒಳ್ಳೆ ಒಂದು ಸೆಂಟ್ರ್ ಪಾಯಿಂಟಲ್ಲಿದ್ವಿ. ಸೊ ಇಲ್ಲಿಂದ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಯಾಕಂದರೆ ಸಂಜೆ 5 ಗಂಟೆಗೆ ನಮಗೆ ಮ್ಯಾಚ್ ಇರೋದು. ಸೊ ಅಲ್ಲಿವರೆಗೂ ನಾವು ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಬರೋಣ. ಏನಾದರೂ ಲೈಟಾಗಿ ಸಿನಿಮಾದಾರ ಅಂದರೆ ಗೊತ್ತಲ್ಲ ನಮಗೆ, ಬ್ಲಾಗ್ ಮಾಡಬೇಕು, ಎಲ್ಲಾದರೂ ಹೋಗ್ಬೇಕು, ಸುತ್ತಾಡ್ಬೇಕು ಅನ್ನೋದು ಕಾಮನಾಗಿ ನಮ್ಗೆ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ನನಗೆ ವಿಶ್ವಣ ನಡಿ ಹೋಗೋಣ, ನಾನು ಬರ್ತೀನಿ ಅಂತಂದರು. ಸೊ ಲೆಟ್ಸ್ ಗೋ, ತೋರಿಸ್ತೀನಿ ಬನ್ನಿ. ಇಲ್ಲಿನ ಫುಟ್ಪಾತ್ಗಳು ಮತ್ತು ಟ್ರಾಫಿಕ್ ಕಂಟ್ರೋಲು ಎಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ ಬನ್ನಿ ಹಿಂದೆ. ಇಲ್ಲಿ ಈ ಥರ ಒಂದು ಸಿಸ್ಟಮೆಟಿಕ್ಕು ಟ್ರಾಫಿಕ್ ಸಿಗ್ನಲಲ್ಲಿ ಇಷ್ಟೊಂದು ಚೆನ್ನಾಗಿ ಎಲ್ಲ ಪಬ್ಲಿಕ್ಕು ಮೇಂಟೈನ್ ಮಾಡ್ತಾರೆ ಅಂತಂದರೆ ಸೀರಿಯಸ್ ಗ್ರೇಟು. ಅದೇ ನಮ್ಮ ಕರ್ನಾಟಕ ನನಗೆ ಗ್ರೇಟ್, ನಾನು ಪ್ರೌಡು. ಬಟ್ ಎಷ್ಟು ಫಾಲೋ ಮಾಡಬೇಕಂದ್ರೆ, ನಮ್ಮ ಕಂಟ್ರಿನ ಬೆಳಿಬೇಕಂದ್ರೆ ನಾವೇ ಸಪೋರ್ಟ್ ಮಾಡಬೇಕು. ಪಬ್ಲಿಕ್ಕೇ ಸಪೋರ್ಟ್ ಮಾಡಿದಾಗ ನೋಡಿ, ಈ ಥರ ಒಂದು ಪುಟ್ಟ ದೇಶ ಇದು. ಬಟ್ ಅಮೌಂಟ್ ಇದೆ, ಇಲ್ಲಿ ದುಡ್ಡಿದೆ. ಬಟ್ ಶಿಸ್ತು ತುಂಬ, ಮನುಷ್ಯನಿಗೆ ಬೇಕಾಗಿರೋದು ತುಂಬ ಶಿಸ್ತು. ನೋಡಿ ಎಷ್ಟು ಈ ಬಿಲ್ಡಿಂಗ್ಗಳು ಸುತ್ತಮುತ್ತ, ಏನಿಲ್ಲ ಗುರು, ಮರಳು ಭೂಮಿ ಇದು. ಇಲ್ಲಿ ಈ ರೇಂಜಿಗೆ ಮಾಡ್ತಾರೆ ಅಂದರೆ ಇಟ್ಸ್ ಅ ಮಿರಾಕಲ್. ಏನು 20 ವರ್ಷದ ಹಿಂದೆ ಇಲ್ಲಿ ಏನೂ ಇರಲಿಲ್ಲ. ಬಟ್ ನೋಡಿ, ರೋಡ್ ಪಕ್ಕದಲ್ಲೇ ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಒಂದು ಸಣ್ಣ ಜಾಗ ಸಿಕ್ಕರೆ ಅಲ್ಲೇ ಒಂದು ಫ್ಲವರ್ ನೆಟ್ಬಿಟ್ಟು ನೋಡೋಕ್ಕೆ ಒಂಥರ ಅಮೇಝಿಂಗಾಗಿ ಏನಾದರೂ ಒಂದು ಸೃಷ್ಟಿ ಮಾಡ್ತಾರೆ. ಆ ಥರ ಒಂದು ಒಳ್ಳೆ ಕ್ಯೂಟಾಗಿರೋಂಥ ಜಾಗಗಳು ನೋಡಿ. ಇದೆಲ್ಲ ಪಾರ್ಕಿಂಗು. ನಾವು ಆ್ಯಕ್ಚುಲಿ ಪಬ್ಲಿಕ್ ಎಲ್ಲ ಹೋಗ್ಬೇಕಂದ್ರೆ ಇದೇ ಇದರಲ್ಲೇ ಹೋಗ್ಬೇಕು. ಇದು ಫಾಲೋ ಮಾಡ್ಬೇಕು. ಏನಾದರೂ ಒಂಚೂರು ಮಿಸ್ ಆಯ್ತು ಅಂದರೆ 100 dirham ಫೈನ್ ಹಾಕ್ತಾರೆ. ನೋಡಿ, ಇದು ಪಕ್ಕದಲ್ಲೇ ಇಡೀ ಒಂದು ಎಮಿರೇಟ್ಸ್ಗಳು ಏನಿದಾವೋ ಅದಕ್ಕೆ ದುಬೈ ಕೋರ್ಟ್ ಅಂತ ಹೇಳ್ತಾರೆ. ತುಂಬ ಫೇಮಸ್ ಇದು. ಇದು ದುಬೈಯಲ್ಲಿ ಒಂಥರ ಸೆಂಟ್ರ್ ಪಾಯಿಂಟ್ ಅಂತ ಹೇಳ್ಬೋದು. ಅಲ್ಲಿ ಮೇಲ್ಗಡೆ ಮೆಟ್ರೋ. ನಮ್ಮ ಮೆಟ್ರೋಗೂ ಈ ಮೆಟ್ರೋಗೂ ಏನು ಡಿಫ್ರೆನ್ಸ್ ಅಂತಂದರೆ, ಟೈಮಿಂಗ್ ರೂಲ್ಸ್ ಅಂದರೆ ಪಕ್ಕಾ ರೂಲ್ಸು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ಅದ್ರ ಪಕ್ಕದಲ್ಲೇ ಒಂದು ಏರ್ಪೋರ್ಟು ನಮ್ಮ ರೂಮ್ ಪಕ್ಕದಲ್ಲೇ ಇದೆ. ಸೊ ನಾವು ಏನಾದ್ರು ಶಾಪಿಂಗು ಸಮಥಿಂಗ್ ಏನಾದರೂ ಹೋಗ್ಬೇಕಂದ್ರೆ ಒಂದು ಟೈಮಿಂಗು ಅಂತಿರುತ್ತೆ. ಆ ಮಾರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಮಾಡಬೇಕು. ಸೊ ನಮ್ಮ ಜೊತೆ ಇದ್ದ ಫ್ರೆಂಡ್ಸ್ ಎಲ್ಲ ಅವರು ನೋ 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 ಪಾಸ್ ಮಾಡೋಂಗಿಲ್ಲ, ರೆಡ್ ಇದೆ. ಸಿಗ್ನಲ್ಲು ಪಾಸ್ ಮಾಡ್ತಾ ಇದ್ದೀನಿ. ತುಂಬ ಅದ್ಭುತವಾದಂಥ ಪ್ಲೇಸ್ಗಳು. ಬೆಳಗ್ಗೆ ಸನ್ಸ್ಕ್ರೀನ್ ಹಾಕೊಂಡು ಆಚೆ ಬಂದಿದ್ದೀನಿ, ಟ್ಯಾನ್ ಆಗ್ತೀನಿ ಅಂತ. ಆದರೂ ಟ್ಯಾನ್ ಆಗ್ತಾಯಿದ್ದೀನಿ, ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ವಿಶ್ವಣ ಅಲ್ಲಿ ಬರ್ತವ್ರೆ. ನಾವು ಹೋಗ್ತಿರುವಂಥ ಮಾಲು ತೋರಿಸ್ತೀನಿ ನೋಡಿ. ಬೆಸ್ಟ್ ಬಾಯ್, ಬೆಸ್ಟ್ ಮಾಲ್. ಇದ್ರ ಒಳಗಡೆ ಹೋದರೆ A to Z ಏನು ಬೇಕು ಎಲ್ಲ ಸಿಗುತ್ತೆ. ಊಟ, ತಿಂಡಿ, ಗ್ರೋಸರೀಸ್, ಆಲ್ 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 ಆಲ್. ಸೊ ನಮ್ಮ ರೂಮಿಗೆ ಇದೇ ಹತ್ರ ಇರೋದು. ನೋಡ, ಕೆಲವೊಂದು ಥಿಂಗ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಚೆನ್ನಾಗಿದೆ. ಫೋರ್ಡ್ ಮಸ್ತಾನ್ ಇಲ್ಲಿ ಭಾರಿ ಸ್ಪೋರ್ಟ್ಸ್ ಕಾರೇ. ಇದನ್ನ ನೋಡ್ತಿದ್ರೆ ಒಂಥರ ಏನೋ ಮಾಮೂಲಿ ಅಪ್ಪ, ಮನೆಗೊಂದು ಡಾಗ್ ಸಾಕತ್ತಾರೆ ಗೊತ್ತಾ, ಲ್ಯಾಬ್ರೆಡರು, ಹಂಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹೊಟ್ಟೆ ಬ್ಯೂಟಿಫುಲ್. ಹಾಂ,
ಸ್ಟ್ರಕ್ಚರ್ ಆಗಿರ್ಬೋದು, ಇದ್ರ ಲುಕ್ಕು. ಗರ್ಲ್ ಫ್ರೆಂಡ್ನ ಎಷ್ಟು ಲವ್ ಮಾಡ್ತಾರೋ ದುಬೈಯಲ್ಲಿ ಅದೇ ಥರನೇ ಒಂದು ಕಾರ್ನ ಲವ್ ಮಾಡ್ತಾರೆ. ಬಿಕಾಸ್ ಆಫ್ ಏನಂದರೆ ಕಾರ್ ಮೇಲೆ ಅಷ್ಟು ಕ್ರೇಜು. ನಿಮ್ಗೆ ಗೊತ್ತಿರ್ಬೋದು, ಇಡೀ ವರ್ಲ್ಡಲ್ಲಿ ಎಲ್ಲೇ ಮ್ಯಾನುಫ್ಯಾಕ್ಚರ್ ಆದ್ರೂ ಫಸ್ಟು ದುಬೈಗೆ ತೊಗೊಂಬರ್ತಾರೆ. ಬಿಕಾಸ್ ಆಫ್ ಲೈಫ್ ಸ್ಟೈಲ್ ತುಂಬ ಅದ್ಭುತವಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ನಮ್ಮ ಇಂಡಿಯಾದಲ್ಲಿ ಆದಷ್ಟು ಬೇಗ ನಾನು ತಗೋತೀನಿ. ಒನ್ ಡೇ ಬರುತ್ತೆ, ಡೆಫಿನೆಟ್ಲಿ ತಗೋತೀನಿ. ನೋಡಿ ಹಿಂದೆ ಅಂತೂ ನಿಮ್ಮ ಸೈಲೆನ್ಸರ್ ಕಿತ್ತು ಫೈರ್ ಬಂದ್ಬಿಡುತ್ತೆ ಇದ್ರೊಳಗಡೆ. ಸೈಲೆನ್ಸರ್ ಹಿಂದೆಗಡೆ ನೋಡಿ, 2 ಕಡೆ ಸೈಲೆನ್ಸರ್ ಗುರು. ಏನು ಗಾಡಿ, ಕ್ರೇಜಿ ಗಾಡಿ ಇದು. ಸ್ಪೋರ್ಟ್ಸ್ ಅಡಿಷನ್ನು. ವಾ 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 ವಾ, ಸೂಪರ್ ಆಗಿದೆ ಅಲ್ವಾ? ಆಹಾ, ನನಗಂತೂ ಶಾಪಿಂಗ್ ಮಾಲ್ ಒಳಗಡೆ ಹೋಗಿದ್ದೆ. ಕೆಲವೊಂದು ಕಡೆ ಇಲ್ಲಿ ಮಾಡೋಂಗಿಲ್ವಂತೆ, ವಿಡಿಯೋಗ್ರಾಫಿ ಇದೆಲ್ಲ ಮಾಡೋಂಗಿಲ್ಲ. ಸೊ ಹಂಗಾಗಿ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ, ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ಮೊಬೈಲ್ ವಾಪಸ್ ಎತ್ತಿಟ್ಕೊಂಡ್ಬಿಟ್ಟೆ. ಬೇಜಾರಾಯಿತು. ಬಟ್ ಒಳಗಡೆ ಪರ್ಫ್ಯೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಡ್ರೆಸ್ಸಸ್ ಆಗಿರ್ಬೋದು, ತುಂಬ ಚೀಫು, ಕಮ್ಮಿ ರೇಟಲ್ಲೇ. ಬಟ್ ಕ್ವಾಲಿಟಿ ವೈಸ್ ಕಂಟ್ರೋಲೇ ಇಲ್ಲ ಅಲ್ಲಿ, ತುಂಬ ಚೆನ್ನಾಗಿದೆ. ಇರಾನಿ ಸ್ಕೂಲ್ ಇದು, ಇರಾನಿ ಜಾಸ್ತಿ ಇರಾನಿಯನ್ಸ್ ಇಲ್ಲಿ ಬಂದು ಉಳ್ಕೊಂಡಿರೋದು. ಇಲ್ಲಿನ ಫುಟ್ಪಾತ್ಗಳಾಗಿರ್ಬೋದು ಎಷ್ಟು ನೀಟ್ ಕ್ಲೀನು ಅಂತಂದರೆ ತುಂಬ ಕ್ಲೀನ್ ಸಿಟಿ ಇದೆ. ಲೋಕಲ್ ಬಸ್ಗಳನ್ನ ನೋಡು, ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ಅಂದರೆ. ಅದು ಆಂಬುಲೆನ್ಸ್ ಅಂತೆ. ಚಾಪ್ಟರಲ್ಲಿ ಆಂಬುಲೆನ್ಸು ಸಿಗ್ನಲ್ ಅಲ್ವಾ ಜಾಸ್ತಿ. ಸೊ ವೆರಿ ತುಂಬ ಸೀರಿಯಸ್ ಇದ್ದವ್ರಿಗೆಲ್ಲ ಒಬ್ಬರದ್ದು ನೋಡಿ. ಇದು ಸಿಟಿಗೋಸ್ಕರನೇ ಬಿಟ್ಟಿರೋದು. ಸಿಟಿ ಬಸ್ಗಳು ತುಂಬ ಚಿಕ್ಕದು, ಚೆನ್ನಾಗಿದೆ. ಬರೀ ಯುರೋಪ್ ಕಂಟ್ರೀಸು, ಬರೀ ಇವರೇ ಇದ್ದಾರೆ ಇಲ್ಲೆಲ್ಲ. ಬಟ್ ಈ ಥರ ಇರುತ್ತೆ ಬಸ್ ಸ್ಟ್ಯಾಂಡ್. ನಾನು ಟ್ರೈ ಮಾಡಿದೆ ಹೋಗೋಣ ಅಂತ. ಸೊ ಟೈಮ್ ಇಲ್ಲ. ಸೊ ಒಳಗಡೆ ಎ ಸಿ ಇರುತ್ತೆ ಬಸ್ ಸ್ಟ್ಯಾಂಡ್ ಒಳಗಡೆ. ಸೊ ನಮ್ಮ ಥರ ರೋಡಲ್ಲೇ ಕಾಯ್ಬೇಕೇನಿಲ್ಲ. ಒಳಗಡೆ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಒಂದು ರೂಮ್ ಥರ ಮಾಡಿರ್ತಾರೆ. ಇದೇ ಡೋರ್ ಹಿಂಗೆ ಹೇಳಿದ್ರೆ ವಾಪಸ್ ಬರುತ್ತೆ. ಫುಲ್ ಎ ಸಿ ಇದೆ. ಅವ್ರ ಬಾಡಿಗೆ ಅವ್ರ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ನೋಡಿ ಈ ಥರ ಜಾಸ್ತಿ ಇಲ್ಲಿ ಅಂದರೆ ದೊಡ್ಡದಾಗಿದ್ದರೆ ಜಾಸ್ತಿ ಜನ ಹೋಗ್ಬೋದಲ್ಲ ಅಂತ. ತುಂಬ ಬುದ್ಧಿವಂತರು. ವರ್ಲ್ಡ್ ಫ್ಯಾಷನ್ ಮಾಲ್. ಇದು ದರ್ಗಾ, ನಮಾಜ್ ದರ್ಗಾ ಅಂತ. ಟು ಬಿ ಫ್ರ್ಯಾಂಕ್ ಏನು ಗೊತ್ತಾ, ಶಾಪಿಂಗು ಅಂದರೆ ಮಸ್ತಿ ಲೈಫು. ಅದಕ್ಕೆ ದುಬೈ ನಂಬರ್ 1. ಏನು ಸಿಗಲ್ಲ ಇಲ್ಲಿ, ಎಲ್ಲನೂ ಸಿಗುತ್ತೆ. ಎನಿಥಿಂಗ್ ಇಸ್. ಫುಟ್ಪಾತೆಲ್ಲ ಅಂಗಡಿ ಹಾಕೊಂಡ್ಬಿಡೋರು ಎಲ್ಲ ನಮ್ಮ ಇಂಡಿಯಾದವ್ರು. ಆಲ್ಮೋಸ್ಟು 50% ಇಂಡಿಯಾದವ್ರು ಇದ್ದಾರೆ ಇಲ್ಲಿ. ಮಿಕ್ಕಿದವರೆಲ್ಲ ಅಲ್ಲಿ ಇಲ್ಲಿ ಬಂದು ಸೇರ್ಕೊಂಡಿರೋರು. ಬಟ್ ಇಂಡಿಯಾ ಜಾಸ್ತಿ, ಕೇರಳ, ಮ್ಯಾಂಗ್ಳೂರಿಯನ್ಸ್ ತುಂಬ ಇದ್ದಾರೆ. ನಾರ್ತವ್ರು ಸ್ವಲ್ಪ ಕಮ್ಮಿ, ನಮ್ಮ ಸೌತವ್ರು ಜಾಸ್ತಿ ಇಲ್ಲಿ. ಬಿಕಾಸ್ ಕ್ಲೈಮೇಟ್ ಸೇಮ್ ಆಗ್ಬಿಡ್ತಲ್ಲ ಕೇರಳ ಮತ್ತು ಇದು. ಸೊ ಹಂಗಾಗಿ ಫೋಟೋ ಸ್ಟುಡಿಯೋ ಸೇಮ್ ನಮ್ಮೂರ ಥರನೇ ಐತೆ, ಏನು ಚೇಂಜಸ್ ಇಲ್ಲ. ನೋಡಿ ಟ್ರಾಫಿಕ್ ನಿಂತ್ಕೊಂಡ್ರೆ ಅಲ್ಲಿವರೆಗೂ ಟ್ರಾಫಿಕ್ ಫುಲ್ಲು.
ಕ್ಯಾಂಟೀನ್ಗಳು. ಇದು ಆ್ಯಕ್ಚುಲಿ ನಾನು ಏನೋ ಅಂತ ತಿಳ್ಕೊಂಡಿದ್ದೆ, ಆ್ಯಕ್ಚುಲಿ ಇದು ಮೆಟ್ರೋ ಕೆಳಗಡೆ ಡೌನ್ ಹೋಗ್ಬೇಕಂತ, ಅಂಡರ್ ಮೆಟ್ರೋ. ವರ್ಲ್ಡ್ ಫ್ಯಾಷನ್ ಮಾಲ್. ಆ್ಯಕ್ಚುಲಿ ಅವ್ರವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಬ್ಯುಸಿ ಹೆವಿ ಬ್ಯುಸಿ ಇಲ್ಲೆಲ್ಲ. ಜಾಸ್ತಿ ಸೈಕಲ್ಗಳು ಯೂಸ್ ಮಾಡ್ತಾರೆ. ಅಂದರೆ ನಾವು ಅಲ್ಲೇ ಪೇ ಮಾಡ್ಬಿಟ್ಟು ಹೊರಟೋಗ್ತಾ ಇರ್ಬೇಕು. ವಾ ಏನು ವ್ಯೂ. ಬುರ್ಜ್ ಖಲೀಫಾ ಸ್ಟ್ರೈಟ್ ಇದೇ ರೂಟಲ್ಲಿ ಹೋಗ್ಬೇಕು. ಹಾಂ, ಎಂತೆಂಥ ಬಿಲ್ಡಿಂಗು. ಓ ಮೈ ಗಾಡ್, ಬ್ಯೂಟಿಫುಲ್. ಇದು ಮಾಲ್ ಅಂತೆ ಒಳಗಡೆ. ನೋಡೋಣ ಏನಾಗುತ್ತೆ. ಇಲ್ಲಿ ಬಿಡ್ತಾರಲ್ಲ ಗೊತ್ತಿಲ್ಲ. ವಾವ್, ಸಲೂನ್. ಸೂಪರ್ ಆಗಿದೆ. ಸೇಮ್ ನಮ್ಮದು ಓರಿಯನ್ ಮಾಲ್ ಇದಾಗಿದೆ. ಶಾಪ್ಗಳು. ಸ್ವಲ್ಪ ಎಕ್ಸ್ಪೆನ್ಸಿವ್. ಹಾಂ, ಕಾಸ್ಟ್ಲಿ ಇದೆ. ನೋಡಿದ್ರೆ ಹೇಳ್ಬೋದು. ನಮ್ಮ ವಿಶ್ವಣ್ಣ ಶಾಪಿಂಗ್ ಮಾಡ್ತವ್ರೆ. ಅವ್ರೇನು ತಗೊತಾರೋ ಅದೇ ನಮ್ಮದು ಅಂತಿಮ ತೀರ್ಮಾನ. ನಾನು ತೊಗೊಂಡ್ಬಿಡ್ತೀನಿ ಒಂದು. ಚೆ ಇದು ಬೇಡಪ್ಪ. ಡಬಲ್ ಟೆಕ್ಕರ್. ಎಂತ ಸಿಸ್ಟಮೆಟಿಕ್ ಅಪ್ಪ ಅಲ್ಲಿ. ಸಿಸ್ಟಮೆಟಿಕ್, ಬ್ಯೂಟಿಫುಲ್. ಏನು ಎಲ್ಲ ಎಷ್ಟು ವೆಯ್ಟ್ ಮಾಡ್ತಾರೆ. ನಮ್ಮ ಬೆಂಗಳೂರಲ್ಲಿ
5 ನಿಮಿಷ ಎಸ್ಸು ಸೊ ಎಲ್ಲ ಬಂದ್ಬಿಡುತ್ತೆ. ಅಲ್ಲಿ ಆಲ್ಟೋನ ಆಲ್ಟೋ ಇಂದ ರೋಡ್ ಕ್ರಾಸ್ ಮಾಡ್ಬಿಟ್ಟು ಎಲ್ಲ ಇತ್ತು. ಬಿಳಿಯಣ್ಣ ಬಿಳಿ ಅಕ್ಕ ರೆಸ್ಟೋರೆಂಟ್ ಲೈಕ್ ಅಂದರೆ ಪ್ಯಾಲೇಸ್ ಥರನೇ ಮಾಡ್ತಾರೆ ಇಲ್ಲಿ ಅಲ್ವಾ? ಟ್ವೆಂಟಿ 4 hours ಓಪನ್. ಹೆಂಗೆ ಬೇಕಾದ್ರೂ ಹೋಗ್ಬೋದು.